ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಶ್ವೇತಾ ಚಾನಲ್ಗೆ ಸ್ವಾಗತ. ಇವತ್ತು ಸೂಪರ್ ಆಗಿರೋ ಜುಲಾಬಿ ಮೀನು ಸಾಂಬಾರು ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ನೋಡ್ಕೊಂಬರೋಣ. ನಾನು ಫಸ್ಟಿಗೆ 2 kg ಜುಲಾಬಿ ಮೀನು ತೊಗೊಂಡಿದ್ದೀನಿ. ಅರಿಶಿನ ಉಪ್ಪು ಹಾಕಿ ನೆನೆಸಿಟ್ಟು ತೊಳೆದಿಟ್ಕೊಂಡಿರೋ ಅಂಥ ಮೀನು ನೀಟಾಗಿ ವಾಶ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇಷ್ಟು ಚೆನ್ನಾಗಿ ನೀಟಾಗಿದೆ ಅಂತೇಳಿ. ನಮ್ಮ ಅಪ್ಪಾಜಿ ಕ್ಲೀನ್ ಮಾಡಿರೋದು. ತುಂಬಾ ಚೆನ್ನಾಗಿ ಕ್ಲೀನ್ ಮಾಡ್ತಾರೆ. 2 kg ಬೇಕಾಗುವ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಫಸ್ಟಿಗೆ ನಾನು 1.5 ಇಂಚು ಶುಂಠಿ ತೊಗೊಂಡಿನಿ, ಒಂದು ಅರ್ಧ ಹಿಡಿ ಬೆಳ್ಳುಳ್ಳಿ, 1-2 ದೊಡ್ಡ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ, 2 ಸ್ಪೂನ್ ಕಾಳುಮೆಣಸು, 1.5 ಸ್ಪೂನ್ ಜೀರಿಗೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಹಸಿ ಮೆಂತೆ, ಯಾವುದನ್ನು ಸಹ ಫ್ರೈ ಮಾಡ್ಕೊಂಡಿಲ್ಲ, ಧನಿಯಾ ಬೀಜ ಒಂದು 3 ಸ್ಪೂನ್ ಇದೆ, ಒಂದು ಮುಕ್ಕಾಲು ಹಿಡಿಯುವಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕಾಯಿ, ಒಂದು ಸ್ವಲ್ಪ ಅರಿಶಿನದ ಪುಡಿ. ನಾನು ಖಾರದ ಪುಡಿ ಬಳಸ್ತಾ ಇಲ್ಲ. ನಾನು ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಬಿಡಿಸ್ತಾ ಇದ್ದೀನಿ. ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ನೆನೆ ಹಾಕಿಟ್ಕೊಂಡಿದ್ದೀನಿ. ಯಾವುದೂ ಫ್ರೈ ಮಾಡ್ತಾ ಇದ್ದಿಲ್ಲ. ಹಾಗೆಯೇ ರುಬ್ಕೊಂಬರ್ಬೇಕು. ಹಸಿ ಮಸಾಲೆನ ರುಬ್ಬಿರೋದಾಗಿದೆ. ಒಂದು ಸ್ವಲ್ಪ ಚಕ್ಕೆನೂ ಸಹ ಹಾಕಿದ್ದೀನಿ, 1-2 ಇಂಚು. ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಪಾತ್ರೆ ಬಿಸಿಗೆ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೇ ಈರುಳ್ಳಿ, ಸ್ವಲ್ಪ ಕರಿಬೇವು ಸಹ ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು ನಿಮಗೆ ಇಷ್ಟ ಆಗಲ್ಲ ಅಂದವರು, ಫ್ಲೇವರ್ ಇಷ್ಟ ಆಗಲ್ಲ ಅಂದವರು ನೀವು ಈರುಳ್ಳಿನ ಸಹ ಹಾಕಿ ಫ್ರೈ ಮಾಡ್ಕೋಬೋದು. ನಮಗೆ ಫ್ಲೇವರ್ ಇಷ್ಟ ಅಂತೇಳಿ ಹಾಕ್ತಾ ಇರೋದು. ರುಬ್ಬಿರೋ ಮಸಾಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದಕ್ಕೇ ಸ್ವಲ್ಪ ಜಾರ್ ತೊಳೆದು ನೀರು ಹಾಕಿ ರುಚಿ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಈಗಲೇ ಒಂದು ಸರಿ ಉಪ್ಪು, ಹುಳಿ, ಖಾರ ಹದವಾಗಿದೆ ಇಲ್ಲ ಅಂತೇಳಿ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಜುಲಾಬಿ ಮೀನು ಸಾಂಬಾರು ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ಅದು ಹಸಿದು ಮೆಂತೆ ಹಾಕಿದ್ದೀನಿ, ಹಸಿ ಸಾಸಿವೆ ಹಾಕಿದ್ದೀನಿ. ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಈ ರೆಸಿಪಿ ನಿಮ್ಮನೆಯಲ್ಲೂ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಪ್ಲೇಟ್ ಮುಚ್ಚಿ 7-8 ನಿಮಿಷ ಕುದಿ ಬರಬೇಕು. ಈಗ ಕುದ್ದಿರೋದಾಗಿದೆ. ಈಗ ವಾಶ್ ಮಾಡಿ ಇಟ್ಕೊಂಡಿರೋ ಮೀನು ಹಾಕ್ತಾ ಇರೋದು. ಒಂದೊಂದನ್ನು ಸಹ ಹಾಕಬೇಕು. ನಿಮ್ಮನೆಯಲ್ಲೂ ಖಂಡಿತವಾಗ್ಲೂ ಟ್ರೈ ಮಾಡಿ ಫ್ರೆಂಡ್ಸ್. ಗೆಸ್ಟ್ ಬಂದಾಗ ತುಂಬಾ ಖುಷಿಯಿಂದ ಊಟ ಮಾಡ್ತಾರೆ. ಎಲ್ಲನೂ ಮೀನು ಹಾಕಿದ್ದೀನಿ. ಈ ಥರ ಸೌಟ್ ತೊಗೊಂಡಿನಿ. ಈ ಥರ ಸೌಟಲ್ಲಿ ಮೀನು ಕಲಸೋಗೋದಿಲ್ಲ, ಮಿಕ್ಸ್ ಮಾಡೋದಕ್ಕೆಲ್ಲ ಕರೆಕ್ಟಾಗುತ್ತೆ. ಈಗ ಒಂದು ಸರಿ ಉಪ್ಪು, ಹುಳಿ, ಖಾರ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ನಾನು ಹಾಕಿರೋ ಮಸಾಲಲ್ಲಿ ಎಲ್ಲದೂ ಉಪ್ಪು, ಹುಳಿ, ಖಾರ ಹದವಾಗಿ ಕರೆಕ್ಟಾಗಿದೆ. ಇಷ್ಟಾದರೆ ಸಾಕು. ಜಾಸ್ತಿ ಕುದಿ ಏನು ಬರೋದು ಬೇಡ. ಜಸ್ಟ್ ಒಂದು 2 ಕುದಿ ಬಂದರೆ ಸಾಕಾಗುತ್ತೆ. ಮೀನೆಲ್ಲ ಬೆಂದೋಗಿದೆ. ಇಷ್ಟಾದರೆ ಸಾಕು. ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಮುದ್ದೆ ಜೊತೆಗೆ ಊಟ ಮಾಡ್ತಾ ಇದ್ದರೆ ಒಂದು ಮುದ್ದೆ ತಿನ್ನೋರು ಒಂದು ಅರ್ಧ ತಿಂತಾರೆ. ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ದೋಸೆನೂ ಸಹ ತಿನ್ಬೋದು, ಚಪಾತಿಗಾದ್ರೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ನಾನು ಮುದ್ದೆ ರೈಸ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.